ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಹೆಚ್ಚಳ. ಕರ್ನಾಟಕ ರಾಜ್ಯದಲ್ಲಿ ಎಂದಿನಿಂದಲೇ ಜಾರಿಗೆ ಆಗುವಂತೆ 1% ರಿಜಿಸ್ಟ್ರೇಷನ್ ಟ್ಯಾಕ್ಸನ್ನು ಏರಿಸಿದೆ. ಈ 1% ಟ್ಯಾಕ್ಸ್ ಏರಿಸಿದ ಬಳಿಕ 6.5% ಶುಲ್ಕ ಇರೋದು 7.65 ಅಂದರೆ 7.65% ಹೆಚ್ಚಾಗಿದೆ. ಇದರಿಂದ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳನ್ನು ಹಿಂದಿಕ್ಕಿ 3ನೇ ದುಬಾರಿ ರಾಜ್ಯವೆನಿಸಿದೆ. ಕೇರಳದಲ್ಲಿ 10%, ತಮಿಳುನಾಡಲ್ಲಿ 9% ಹಾಗೂ ಆಂಧ್ರದಲ್ಲಿ 7.5% ಇತ್ತು. ಕರ್ನಾಟಕವು ಅತಿ ಕಡಿಮೆ ಶುಲ್ಕ ಸಂಗ್ರಹಿಸುವ ರಾಜ್ಯವಾಗಿತ್ತು ದಕ್ಷಿಣ ಭಾರತದಲ್ಲಿ. ಈಗ ಅದು 3ನೇ ಸ್ಥಾನಕ್ಕೆ ಬಂದಿದೆ. ಈ 15 ಮಾದರಿಯ ರಿಜಿಸ್ಟ್ರೇಷನ್ ಏನಿದೆ, ನೋಂದಣಿ ಮಾಡುವಂಥ ಎಲ್ಲದಕ್ಕೂ 1% ಟ್ಯಾಕ್ಸ್ ಹೆಚ್ಚಾಗಲಿದೆ. ಯಾವುದಕ್ಕೆಲ್ಲ ಅಂದರೆ ಕ್ರಯಪತ್ರ, ಸಾಗಣೆ ಪತ್ರ, GPA, GDA, GPA, ಸ್ವಾಧೀನ ಸಹಿತ ಕರಾರು ಪತ್ರ, ಹಕ್ಕು ಬಿಡುಗಡೆ ಪತ್ರ, ಗಿಫ್ಟ್ ಡೀಡ್, ಒಪ್ಪಂದ ಪತ್ರ, ಗುತ್ತಿಗೆ ಪತ್ರ, ಗಣಿ ಗುತ್ತಿಗೆ, ಡಿಕ್ಲರೇಷನ್ ಆಫ್ ಟ್ರಸ್ಟ್, ಪಾಲುದಾರಿಕೆ ಪತ್ರ, ನಿಯೋಜನೆ ಒಪ್ಪಂದ ಪತ್ರ, ಅವಾರ್ಡ್ ಮತ್ತು ವರ್ಗಾವಣೆ ಪತ್ರ. ರಿಜಿಸ್ಟ್ರೇಷನ್ ವೇಳೆ ಪರಿಷ್ಕೃತ ನೋಂದಣಿಗೆ 2% ಪಾವತಿ ಅನ್ವಯವಾಗಲಿದೆ. ಇದರಿಂದ ಕರ್ನಾಟಕಕ್ಕೆ 2,500 ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ.